ಎಲ್ಲ ಸಿಎಂ ಜಿಲ್ಲೆನೇ ನಡೀತಾ ಇರೋದು. ಮೈಕ್ರೋ ಫೈನಾನ್ಸು ಸಿಎಂ ಜಿಲ್ಲೆನೇ, ರೈತರ ಆತ್ಮಹತ್ಯೆನೂ ಸಿಎಂ ಅವ್ರ ಜಿಲ್ಲೆನೇ, ಪೊಲೀಸರ ಮೇಲೆ ಹಲ್ಲೆ ಸಿಎಂ ಅವ್ರ ಜಿಲ್ಲೆನೇ. ಅಂದ್ರೆ ಮುಖ್ಯಮಂತ್ರಿಗೆ ಅಧಿಕಾರಿಗಳ ಮೇಲೆ ಹಿಡಿತಾನೆ ಇಲ್ಲ. ಯಾವಾಗ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಬಿಟ್ರು ಅವತ್ತಿಂದ ಒಂದ್ ರೀತಿ ಸಿದ್ದರಾಮಯ್ಯನವರು ಮಂಕು ಕವ್ದಂಗ ಔಟಿದ್ದಾರೆ, ಮಂಕು ಹಿಡಿದ್ಬಿಟ್ಟೈತೆ ಅವ್ರು. ಅದರಿಂದ ಅವ್ರು ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಆಡಿದ್ದೇ ಆಟ. ಎಲ್ಲಾ ಕ್ಯಾಬಿನೆಟ್ ನೋಡಿ ಮಿನಿಸ್ಟ್ರುಗಳು ಒಬ್ಬೊಬ್ಬ ಒಂದೊಂಥರ ಮಾತಾಡ್ತಾರೆ. ಒಬ್ಬ 2 ವರ್ಷ ಸಿಎಂ ಅಂತಾರೆ, ಇನ್ನೊಬ್ಬ 2.5 ವರ್ಷ ಅಂತಾರೆ, ಇನ್ನೊಬ್ಬ 3 ವರ್ಷ, ಇನ್ನೊಬ್ಬ 5 ವರ್ಷ. ಅಂದ್ರೆ ಸರ್ಕಾರ ಇದೆಯಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ರಾಜ್ಯದ ಜನ. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರ ಔಟಿದೆ ಸರ್ಕಾರ, ಸಂಬಳ ಕೊಡ್ತಾ ಇಲ್ಲ. ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆಸ್ಪತ್ರೆಗಳಿಗೆ ನಾನು ಮೊನ್ನೆ ಯಾವುದೋ ಒಂದು ಆಸ್ಪತ್ರೆಗಳು ಬಂದಿದ್ರು ಬೆಂಗಳೂರಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ. 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ನಾಚಿಕೆ ಆಗಲ್ಲ ಇವ್ರಿಗೆ? 2 ತಿಂಗಳಿಗೊಂದ್ಸರಿ ಸಂಬಳ ಕೊಡುವಂತ. ನಮ್ಮ ಇಬ್ಬರು ಶಾಸಕರು ಇಲ್ಲಿ ಇದ್ದಾರೆ ನೋಡಿ, ಅನುದಾನನೇ ಇಲ್ಲ. ನಮ್ಮ ಪಾರ್ಟಿಯವ್ರಿಗಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಅನುದಾನ ಇಲ್ಲ. ಆಗ್ಲೇ ರಾಜೀನಾಮೆ ಪರ್ವ ಶುರುವಾಗಿದೆ. ಒಟ್ಟಾರೆ ಈ ಸರ್ಕಾರ ದರಿದ್ರ ಸರ್ಕಾರ. ಯಾಕಾದ್ರೂ ಬಂತು ಅಂತ ಜನ ಶಾಪ್ ಆಗ್ತಾ ಇದೆ. ಎಲ್ಲ ಈಗ ಬಿಜೆಪಿ ರಾಜ್ಯದೊಂದೇ ನೀವು ನೋಡ್ತಾ ಇದ್ದೀರಾ, ಇಡೀ ದೇಶದಲ್ಲಿ ನಡೀತಾ ಇದೆ ಇದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷರ ಚುನಾವಣೆ ಯಾವ ರೀತಿ ನಡಿಬೇಕು, ಏನು ಆಗಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡಿ ಈಗಾಗಲೇ ಅದರ ಪ್ರೋಸೆಸ್ ಅನ್ನ ಶುರು ಮಾಡಿದ್ದಾರೆ. ಆಟೋಮೆಟಿಕ್ ಆಗಿ ನಡೀತೈತೆ. ಅಲ್ಲಿ ನ್ಯೂಸ್ ಪೇಪರಲ್ಲಿ ಇರ್ಬೋದು, ಇಲ್ಲಿ ನ್ಯೂಸ್ ಪೇಪರಲ್ಲಿ ನಮ್ದೇ ಬರ್ತಾ ಇದೆ. ಆದ್ರೆ ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಮಾಡಿ ತೀರ್ಮಾನ ಮಾಡ್ತಾರೆ ಆದಷ್ಟು ಬೇಗ. ಅದು ಆಕ್ಚುಲಿ ಚುನಾವಣೆ ಅಂತ ಇರೋದು, ಚುನಾವಣೆ ಅಂತಾನೆ ನಮ್ಮ ಸಂವಿಧಾನದಲ್ಲಿ ಇರುವಂಥದ್ದು. ನೋಡ್ಬೇಕು. ಇಲ್ಲ ಚುನಾವಣೆ ಅಂತ ಹೇಳಿದ್ರೆ ಸರ್ವಸಮ್ಮತವಾಗಿ ಮಾಡುವಂಥದ್ದು ಮಾಡ್ತಾರೆ. ಸರ್ವಸಮ್ಮತ ಆಗಿಲ್ಲ ಅಂದ್ರೆ ಚುನಾವಣೆ ಮಾಡ್ತಾರೆ ಅಷ್ಟೇ. ಆಲ್ಮೋಸ್ಟ್ ಆಲ್ 99% ಸರ್ವಸಮ್ಮತವಾಗಿ ಮಾಡ್ತಾರೆ. ಎಲ್ಲ ಸಿಎಂ ಜಿಲ್ಲೆನೇ ನಡೀತಾ ಇರೋದು. ಮೈಕ್ರೋ ಫೈನಾನ್ಸು ಸಿಎಂ ಜಿಲ್ಲೆನೇ, ರೈತರ ಆತ್ಮಹತ್ಯೆನೂ ಸಿಎಂ ಅವ್ರ ಜಿಲ್ಲೆನೇ, ಪೊಲೀಸರ ಮೇಲೆ ಹಲ್ಲೆ ಸಿಎಂ ಅವ್ರ ಜಿಲ್ಲೆನೇ. ಅಂದ್ರೆ ಮುಖ್ಯಮಂತ್ರಿಗೆ ಅಧಿಕಾರಿಗಳ ಮೇಲೆ ಹಿಡಿತಾನೆ ಇಲ್ಲ. ಯಾವಾಗ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಬಿಟ್ರು ಅವತ್ತಿಂದ ಒಂದ್ ರೀತಿ ಸಿದ್ದರಾಮಯ್ಯನವರು ಮಂಕು ಕವ್ದಂಗ ಔಟಿದ್ದಾರೆ, ಮಂಕು ಹಿಡಿದ್ಬಿಟ್ಟೈತೆ ಅವ್ರು. ಅದರಿಂದ ಅವ್ರು ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಆಡಿದ್ದೇ ಆಟ. ಎಲ್ಲಾ ಕ್ಯಾಬಿನೆಟ್ ನೋಡಿ ಮಿನಿಸ್ಟ್ರುಗಳು ಒಬ್ಬೊಬ್ಬ ಒಂದೊಂಥರ ಮಾತಾಡ್ತಾರೆ. ಒಬ್ಬ 2 ವರ್ಷ ಸಿಎಂ ಅಂತಾರೆ, ಇನ್ನೊಬ್ಬ 2.5 ವರ್ಷ ಅಂತಾರೆ, ಇನ್ನೊಬ್ಬ 3 ವರ್ಷ, ಇನ್ನೊಬ್ಬ 5 ವರ್ಷ. ಅಂದ್ರೆ ಸರ್ಕಾರ ಇದೆಯಾ ಇಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ರಾಜ್ಯದ ಜನ. ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರ ಔಟಿದೆ ಸರ್ಕಾರ, ಸಂಬಳ ಕೊಡ್ತಾ ಇಲ್ಲ. ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಆಸ್ಪತ್ರೆಗಳಿಗೆ ನಾನು ಮೊನ್ನೆ ಯಾವುದೋ ಒಂದು ಆಸ್ಪತ್ರೆಗಳು ಬಂದಿದ್ರು ಬೆಂಗಳೂರಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ. 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ನಾಚಿಕೆ ಆಗಲ್ಲ ಇವ್ರಿಗೆ? 2 ತಿಂಗಳಿಗೊಂದ್ಸರಿ ಸಂಬಳ ಕೊಡುವಂತ. ನಮ್ಮ ಇಬ್ಬರು ಶಾಸಕರು ಇಲ್ಲಿ ಇದ್ದಾರೆ ನೋಡಿ, ಅನುದಾನನೇ ಇಲ್ಲ. ನಮ್ಮ ಪಾರ್ಟಿಯವ್ರಿಗಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಅನುದಾನ ಇಲ್ಲ. ಆಗ್ಲೇ ರಾಜೀನಾಮೆ ಪರ್ವ ಶುರುವಾಗಿದೆ. ಒಟ್ಟಾರೆ ಈ ಸರ್ಕಾರ ದರಿದ್ರ ಸರ್ಕಾರ. ಯಾಕಾದ್ರೂ ಬಂತು ಅಂತ ಜನ ಶಾಪ್ ಆಗ್ತಾ ಇದೆ. ಎಲ್ಲ ಈಗ ಬಿಜೆಪಿ ರಾಜ್ಯದೊಂದೇ ನೀವು ನೋಡ್ತಾ ಇದ್ದೀರಾ, ಇಡೀ ದೇಶದಲ್ಲಿ ನಡೀತಾ ಇದೆ ಇದು. ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಅಧ್ಯಕ್ಷರ ಚುನಾವಣೆ ಯಾವ ರೀತಿ ನಡಿಬೇಕು, ಏನು ಆಗಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡಿ ಈಗಾಗಲೇ ಅದರ ಪ್ರೋಸೆಸ್ ಅನ್ನ ಶುರು ಮಾಡಿದ್ದಾರೆ. ಆಟೋಮೆಟಿಕ್ ಆಗಿ ನಡೀತೈತೆ. ಅಲ್ಲಿ ನ್ಯೂಸ್ ಪೇಪರಲ್ಲಿ ಇರ್ಬೋದು, ಇಲ್ಲಿ ನ್ಯೂಸ್ ಪೇಪರಲ್ಲಿ ನಮ್ದೇ ಬರ್ತಾ ಇದೆ. ಆದ್ರೆ ಒಳ್ಳೇದಲ್ಲ, ಇದು ಒಳ್ಳೇದಲ್ಲ. ಮಾಡಿ ತೀರ್ಮಾನ ಮಾಡ್ತಾರೆ ಆದಷ್ಟು ಬೇಗ. ಅದು ಆಕ್ಚುಲಿ ಚುನಾವಣೆ ಅಂತ ಇರೋದು, ಚುನಾವಣೆ ಅಂತಾನೆ ನಮ್ಮ ಸಂವಿಧಾನದಲ್ಲಿ ಇರುವಂಥದ್ದು. ನೋಡ್ಬೇಕು. ಇಲ್ಲ ಚುನಾವಣೆ ಅಂತ ಹೇಳಿದ್ರೆ ಸರ್ವಸಮ್ಮತವಾಗಿ ಮಾಡುವಂಥದ್ದು ಮಾಡ್ತಾರೆ. ಸರ್ವಸಮ್ಮತ ಆಗಿಲ್ಲ ಅಂದ್ರೆ ಚುನಾವಣೆ ಮಾಡ್ತಾರೆ ಅಷ್ಟೇ. ಆಲ್ಮೋಸ್ಟ್ ಆಲ್ 99% ಸರ್ವಸಮ್ಮತವಾಗಿ ಮಾಡ್ತಾರೆ.